ಇವತ್ತಿನ ವಿಡಿಯೋದಲ್ಲಿ ನಾವು ಕುಬೇರ ಮುದ್ರೆ ಹೇಗೆ ಮಾಡಬೇಕು ಮತ್ತು ಈ ಮುದ್ರೆಯನ್ನ ಕುಬೇರ ಮುದ್ರೆ ಯಾಕೆ ಕರೀತಾರೆ ಅಂತ ತಿಳಿದುಕೊಳ್ಳೋಣ. ಈ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳಿನ ತುದಿ ಮತ್ತು ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿಯನ್ನ ಜೋಡಿಸ್ಬೇಕು. ಆಮೇಲೆ ಕಿರು ಬೆರಳಿನ ತುದಿ ಮತ್ತು ಉಂಗುರ ಬೆರಳಿನ ತುದಿ ಈ ರೀತಿಯಾಗಿ ನಾವೇನ್ ಮಾಡಬೇಕು, ನಮ್ಮ ಅಂಗೈಯ ಮಧ್ಯದ ಭಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಇಲ್ಲೇನಾಗುತ್ತೆ, ಅಗ್ನಿ ತತ್ವದ ಹೆಬ್ಬೆರಳಿನೊಂದಿಗೆ ವಾಯು ತತ್ವದ ತೋರ್ಬೆರಳು ಮತ್ತು ಆಕಾಶ ತತ್ವದ ಮಧ್ಯದ ಬೆರಳು ನಾವು ಜೋಡಿಸಿದಾಗ ನಮ್ಮ ರಕ್ತದೊತ್ತಡ ಬ್ಯಾಲೆನ್ಸ್ ಆಗುತ್ತದೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ನಲ್ಲಿ ಬರುತ್ತೆ. ವ್ಯಾನ ಮುದ್ರೆ ಮಾಡೋದ್ರಿಂದ ಸಿಗುವ ಎಲ್ಲಾ ಲಾಭಗಳ ಜೊತೆಗೆ ಇಲ್ಲಿ ಉಂಗುರ ಬೆರಳು ಮತ್ತು ಕಿರು ಬೆರಳು ನಮ್ಮ ಅಂಗೈಯಲ್ಲಿರ್ತಕ್ಕಂಥ ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳ ಮೇಲೆ ಪ್ರೆಷರ್ ಹಾಕೋದ್ರಿಂದ, ಅಂದ್ರೆ ಮಣಿಪುರ ಚಕ್ರ, ಅಡ್ರಿನಲ್ ಗ್ರಂಥಿ, ಮೂತ್ರಾಶಯ ಮತ್ತು ಸಣ್ಣ ಕರುಳಿನ ಒತ್ತಡ ಬಿಂದುಗಳನ್ನು ಒತ್ತೋದ್ರಿಂದ ಪಚನ ಕ್ರಿಯೆ ಸುಧಾರಿಸುತ್ತದೆ. ಅಂದ್ರೆ ನಮ್ಮ ಜೀರ್ಣಾಂಗ ವ್ಯೂಹ ಹೆಲ್ದಿ ಆಗುತ್ತದೆ. ಈ ಮುದ್ರೆಯಿಂದ ನಮ್ಮ ಮಾನಸಿಕ ಸ್ಥೈರ್ಯ ಹೆಚ್ಚಾಗಿ ವಿಚಾರದಲ್ಲಿ ಸ್ಪಷ್ಟತೆ, ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ. ನಮ್ಮ ಎಲ್ಲಾ ಕೆಲಸಗಳಲ್ಲಿ ಸಕ್ಸಸ್ ಸಿಗುತ್ತದೆ, ಅಂದ್ರೆ ಯಶಸ್ಸು ಸಾಧಿಸುತ್ತೇವೆ. ಇದರಿಂದ ಸಂಪತ್ತು ಕೂಡ ವೃದ್ಧಿಸುತ್ತದೆ. ಆದ್ರಿಂದಲೇ ಇದನ್ನ ಕುಬೇರ ಮುದ್ರೆ ಅಂತ ಕರೆಯೋದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.